ಯಾದಗಿರಿ ಜಿಲ್ಲೆಗೆ ಮುಷ್ಕರದ ಬಿಸಿ ಜೋರಾಗಿ ತಟ್ಟಿದೆ. ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಜನ. ಬಸ್ಗಳ ಸಂಚಾರ ಇಲ್ಲ, ಹಾಗಾಗಿ ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ. ಮುಷ್ಕರವನ್ನೇ ಲಾಭ ಮಾಡಿಕೊಂಡಿವೆ ಖಾಸಗಿ ವಾಹನಗಳು. ಖಾಸಗಿ ಚಾಲಕರು ಈ ಮುಷ್ಕರವನ್ನೇ ಲಾಭ ಮಾಡಿಕೊಂಡಿದ್ದಾರೆ. ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿಗಿಳಿದಿದ್ದಾರೆ. ಬೇರೆ ಬೇರೆ ಕಡೆ ಹೋಗೋದಕ್ಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಬಸ್ಗಳಿಲ್ಲದೆ. ಹಾಗಾಗಿ ಖಾಸಗಿ ವಾಹನಗಳು ಸಾಮಾನ್ಯ ದರಕ್ಕಿಂತಲೂ ಡಬಲ್ ಹಣವನ್ನ ಪ್ರಯಾಣಿಕರಿಂದ ವಸೂಲಿ ಮಾಡುತ್ತಿದ್ದಾರೆ. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳೇ ಆಗ್ರಹಿಸಿ ಇಂದು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸಹ ಈಗ ಬಸ್ ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಪ್ರಯಾಣಿಕರು ಈಗ ಖಾಸಗಿ ವಾಹನಗಳ ಈಗ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ಇದರಿಂದಾಗಿ ಯಾವ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದು ಈಗ ನಾನು ತೋರಿಸ್ತಾ ತಾನೀಗ ಯಾದಗಿರಿ ನಗರದಲ್ಲಿರ್ತಕ್ಕಂಥ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಯಾಣಿಕರು ಸಹ ಜಮಾವಣೆಗೊಂಡಿರ್ತಕ್ಕಂಥ ಹೋಗ್ತಕ್ಕಂಥ ಅಂದ್ರೆ ಸಂಚಾರ ಮಾಡಲು ಯಾವುದೇ ವಾಹನ ಕೂಡ ಇಲ್ಲದಿರೋದ್ರಿಂದ ಜನರು ಸಾಕಷ್ಟು ಸಮಸ್ಯೆಯನ್ನು ಕೂಡ ಇಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಈಗ ಯಾವ ರೀತಿಯಾಗಿ ಜನ ಖಾಸಗಿ ವಾಹನಗಳ ಮೊರೆ ಹೋಯ್ತಕ್ಕಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇಲ್ಲಿ ಒಂದು ಖಾಸಗಿ ವಾಹನ ಕ್ರಷರ್ ಹೋಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ಪ್ರಯಾಣಿಕರು ಸಹ ಈಗ ಮೇಲೆ ಅಂದ್ರೆ ಆ ಒಂದು ಟಾಪ್ ಮೇಲೆ ಕುಳಿತುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರು, ಬಾಂಬೆ ಸೇರಿದಂತೆ ವಿವಿಧ ಭಾಗಗಳಿಂದ ಸಾಕಷ್ಟು ಏನೋ ಪ್ರಯಾಣಿಕರು ರೈಲು ಮೂಲಕವಾಗಿ ಇಲ್ಲಿ ಬಂದಿರತಕ್ಕಂಥದ್ದು. ಇದರಿಂದಾಗಿ ತಮ್ಮ ಗ್ರಾಮಗಳಿಗೆ ಅಥವಾ ವಿವಿಧ ನಗರಗಳಿಗೆ ಪ್ರಯಾಣ ಮಾಡಬೇಕಾದ್ರೆ ಇಲ್ಲಿ ಈಗ ಕುಳಿತಿರ್ತಕ್ಕಂಥದ್ದು. ಆದರೆ ಈಗ ಕ್ರೂಸರ್ ವಾಹನಗಳೀಗ ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಉದ್ಭವ ಇರತಕ್ಕಂಥದ್ದು. ಜೊತೆಗೆ ನಿಮ್ಗೆ ಇನ್ನೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಖಾಸಗಿ ವಾಹನಗಳ ಟಾಪ್ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಸಹ ಈಗ ಪ್ರಯಾಣಿಕರು ಕುಳಿತುಕೊಂಡು ಸಂಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬಸ್ಗಳ ಸಂಚಾರ ಇಲ್ಲದಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು. ಹಾಗಾಗಿ ಏನು ಪ್ರಯಾಣಿಕರು ಅಂದ್ರೆ ಸಮಸ್ಯೆಯಲ್ಲೇ ಪ್ರಯಾಣ ಮಾಡ್ತಕ್ಕಂಥ ಒಂದು ದುಸ್ಥಿತಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥ. ಜೊತೆಗೆ ಮೇಡಮ್ ಈಗ ನೀವು ಎಲ್ಲಿಂದ ಬಂದಿರಿ? ನಾರಾಯಣಪೇಟ್. ಎಷ್ಟು ತಗೊಂಡಿದ್ದಾರೆ ದುಡ್ಡು? ₹100 ಮಾತ್ರ ಸರ್, ಎಷ್ಟು ಕೊಟ್ಟಿದ್ದೀರಿ ದುಡ್ಡು? ಇವಾಗ ನಾರಾಯಣಪೇಟೆನಿಂದ ಬಂದೀವಿ ನಾವು. ಆದ್ರೆ ₹100 ತಗೊಂಡಾರ. ಬಸ್ಗೇನೋ ₹65 ಇದ್ರೆ ₹100 ತಗೊಂಡಕತ್ತಾರ. ಭಾಳ ತಕ್ಲೀಫ್ ಆಗಕತ್ತದ ನಮ್ಗೆ. ಅದ್ರ ಸಲಗೆ ಏನೇನ ಗೌರ್ಮೆಂಟ್ ಏನೇನ ಮಾಡಿ ಸ್ವಲ್ಪ ಕೆಲಸ ಏನಂತಾರ ಚರ್ಚೆಗಳು ಮಾಡಿ ಬಸ್ನ ಸ್ಟಾರ್ಟ್ ಮಾಡೋದಂತ ತಿರ್ತಿದ್ದಾರೆ ನಾವು. ಸರ್, ಈಗ ಯಾವ ರೀತಿಯಾಗಿ ಹೆಚ್ಚಿನ ದುಡ್ಡು ಕೊಡ್ತಾ ಇದ್ರಿ, ಜೊತೆಗೆ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ? ಏನ್ ಮಾಡ್ಲಿ ಈಗ ಏನಂತ ಅರ್ಜೆಂಟ್ ಲಗ್ನಗ ವಿವಾಹ ಪತ್ರಿಕೆಗಳು ಕೊಳ್ಳಕ ಬರಕತ್ತೀವಿ ನಾವು. ಆದ್ರೆ ಭಾಳ ತಕ್ಲೀಫ್ ಅದ. ಇವಾಗ ನಾವು ಶಾಪುರ್ಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ಇಲ್ಲಿ ಮಾಲಿಗೂಡ ಬಿದ್ಲಕತ್ತದ. ಮತ್ತೆ ಏನ್ ಮಾಡ್ಬೇಕಂತ ಸಮಸ್ಯೆ. ಓಕೆ, ಥ್ಯಾಂಕ್ ಯು. ಇದು ಏನೋ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳ್ತಕ್ಕಂಥ ಮತ್ತು ಈಗ ನಾರಾಯಣಪೇಟದಿಂದ ತೆಲಂಗಾಣದ ನಾರಾಯಣಪೇಟದಿಂದ ಈಗ ಯಾದಗಿರಿ ನಗರಕ್ಕೆ ಬಂದಿರತಕ್ಕಂಥದ್ದು. ಬಸ್ ಪ್ರಯಾಣದ ದರ ಕೇವಲ ₹65 ಇರ್ತಕ್ಕಂಥ. ಆದರೆ ಇಲ್ಲಿ ಖಾಸಗಿ ಕ್ರೂಸರ್ ವಾಹನದವರು ₹100 ತೆಗೆದುಕೊಂಡ್ರು ಸಹ ಸರಿಯಾದ ಸಮಯಕ್ಕೆ ಈಗ ನಮ್ಮನ್ನು ಬಿಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳ ನಿಮಿತ್ತ ಹೋಗಬೇಕಾದ್ರೆ ನಮಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ರಫೀಕ್ ಜೊತೆ ಪರಶುರಾಮ, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.